ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೃತಹಳ್ಳಿ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ಬೆಂಗಳೂರನ್ನೇ ತಲ್ಲಣಗೊಳಿಸಿದಂತ ಒಂದು ಪ್ರಕರಣ. ಇಬ್ಬರು ಹುಡುಗರು ನಿಖಿಲ್ ಮತ್ತು ಡಿಕ್ಸನ್ ಕಾಲೇಜು ಯುವತಿಯರು ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅವ್ರನ್ನ ವಿಲ್ಲಾಗೆ ಕರ್ಕೊಂಡು ಬರೋದು, ವಿಲ್ಲಾಗೆ ಕರ್ಕೊಂಡು ಬಂದು ರಾತ್ರಿ ಎಂಜಾಯ್ ಮಾಡೋಣ ಅಂತ ಹೇಳೋದು, ಪಾರ್ಟಿ ಮಾಡೋದು, ಪಾರ್ಟಿಯಲ್ಲಿ ಸೆಕ್ಸ್ಗೆ ಒತ್ತಾಯ ಮಾಡೋದು. ಕೆಲವು ಹುಡುಗಿಯರು ಸೆಕ್ಸ್ಗೆ ಎಂಜಾಯ್ಮೆಂಟ್ಗೆ ಅಂತ ಸೆಕ್ಸಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನು ಕೆಲವು ಹುಡುಗಿಯರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ವಿರೋಧ ವ್ಯಕ್ತಪಡಿಸಿದಂಥ ಹುಡುಗಿಯರಿಗೆ ಕುಡಿಯುವ ಮಧ್ಯದಲ್ಲಿ ಏನಾದರೂ ಬೆರೆಸಿ ಅಥವಾ ಡ್ರಗ್ಸನ್ನು ಕೊಡಿಸಿ ಅವರಿಗೆ ಮತ್ತು ಬರೋ ಹಾಗೆ ಮಾಡಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ರು. ಈ ರೀತಿ ಹಲವಾರು ಸ್ಟೋರಿಗಳು ಒಂದಾದ ಮೇಲೆ ಒಂದು ತೆರೆದುಕೊಳ್ತಾ ಇದೆ. ಇವಾಗಲೂ ಕೂಡ ಈ ಅಮೃತಹಳ್ಳಿ ಗ್ಯಾಂಗ್ ರೇಪ್ ಕೇಸ್ಗೆ ಒಂದು ಸ್ಫೋಟಕವಾದಂತಹ ಟ್ವಿಸ್ಟ್ ಅಥವಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹುಡುಗಿಯರನ್ನ ಪಟಾಯಿಸಿ ಪಾಠ ಮಾಡ್ತಾ ಇದ್ನಲ್ಲ, ಆ ವಿಡಿಯೋ ಈಗ ರಿಲೀಸ್ ಆಗಿದೆ. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ, ನಿಖಿಲ್ ಆಯೋಜನೆಯ ಪಾರ್ಟಿಯ ದೃಶ್ಯಗಳು. ತಮಗೆ ಪ್ರಕರಣದ ವಿವರಣೆ ಕೊಡೋದಾದರೆ, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯುವತಿಯೊಬ್ಬಳು ವಿಲ್ಲಾಕ್ಕೆ ಪಾರ್ಟಿಗೆಂದು ಹೋದಾಗ ತನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ನಿಖಿಲ್ ಮತ್ತು ಡಿಕ್ಸನ್ ಎಂಬ ಯುವಕರ ವಿರುದ್ಧ ದೂರು ಕೊಟ್ಟಿದ್ರು. ಈಗ ಇದೇ ಆರೋಪಿ ನಿಖಿಲ್ ಯಾರಿದ್ದಾನೆ, ಇದೇ ರೀತಿ 19 ಮಂದಿ ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಕೇಳಿ ಬಂದಿದೆ. ನಿಖಿಲ್ನ ಈ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಸ್ಟೋರೀಸ್ ಗಳನ್ನ ನೋಡಿ ಸ್ವತಃ ಪೊಲೀಸರೇ ದಂಗಾಗೋಗಿದ್ದಾರೆ. ಅಷ್ಟೇ ಅಲ್ಲ, ಈ ನಿಖಿಲ್ ಅನ್ನುವಂಥ ಆರೋಪಿ ಯಾರಿದ್ದಾರೆ, ಆತ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ಆರೋಪಿನೂ ಅಲ್ಲ. ಈತ ಕ್ರೈಮ್ಗಳ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಮೂಲತಃ ಹಾಸನ ಜಿಲ್ಲೆಯ ಸಕಲೇಶ್ಪುರದವನು. ಇನ್ನು ಡಿಕ್ಸನ್ ಅನ್ನುವನು ಪಶ್ಚಿಮ ಬಂಗಾಳದವನು. ನಿಖಿಲ್ಗೆ ಡಿಕ್ಸನ್ ಸೇರಿದಂತೆ 3-4 ಹುಡುಗರು ಆತನ ಗ್ಯಾಂಗ್ನಲ್ಲಿ ಇದ್ರು. ನಿಖಿಲ್ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್, ಕಾರ್ ವಾಷಿಂಗ್ ಶೋರೂಮ್ ಇಟ್ಟಿದ್ದ. ನಿಖಿಲ್ ತನ್ನ ಗ್ಯಾಂಗ್ನ ಹುಡುಗರಿಗೆ ಆಗಾಗ್ಗೆ ಹುಡುಗಿಯರನ್ನ ಕರೆಸೋದಕ್ಕೆ ಹೇಳ್ತಾ ಇದ್ದ. ಡಿಕ್ಸನ್ ಮತ್ತು ಟೀಮ್ ಏನ್ ಮಾಡ್ತಾ ಇತ್ತು, ಕಾಲೇಜು ಹುಡುಗಿಯರ ಸ್ನೇಹ ಬೆಳೆಸ್ತಾ ಇತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗಿಯರ ಜೊತೆ ಗೆಳೆತನ ಬೆಳೆಸ್ತಾ ಇದ್ರು. ನಗರದ ಪ್ರತಿಷ್ಠಿತ ಕಾಲೇಜಿನ ಯುವತಿಯರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಬಳಿಕ ಕಾಲೇಜು ಯುವತಿಯರಿಗೆ ಬನ್ನಿ ಪಾರ್ಟಿ ಇದೆ, ಎಂಜಾಯ್ ಮಾಡೋಣ ಅಂತ ಕರೀತಾ ಇದ್ರು. ಯುವತಿಯರಿಗೆ ಪಾರ್ಟಿಗೆ ಬರೋದಕ್ಕೆ ಒಪ್ಪಿದಾಗ ನಿಖಿಲ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು, ನಿಖಿಲ್ ಹುಡುಗಿಯರು ಬರ್ತಾ ಇದ್ದಾರೆ, ಪಾರ್ಟಿ ಅರೇಂಜ್ ಮಾಡುವಂತ. ನಿಖಿಲ್ ಜಕ್ಕೂರು ಬಳಿ ಇರುವಂತ ಒಂದು ವಿಲಾದಲ್ಲಿ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ. ಪಾರ್ಟಿಗೆ ಬರುವಂತ ಯುವತಿಯರಿಗೆ ಸೆಕ್ಸ್ ಮಾಡಿ ಅಂತ ತನಗೆ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದ. ಕೆಲವು ಯುವತಿಯರು ಒಪ್ಪಿ ಎಂಜಾಯ್ ಮಾಡ್ತಾ ಇದ್ರು, ಇನ್ನು ಕೆಲವು ಯುವತಿಯರು ಅದಕ್ಕೆ ಒಪ್ತಾ ಇರಲಿಲ್ಲ. ಯಾವಾಗ ಯುವತಿಯರು ಒಪ್ಪದೇ ಇರೋಲ್ವೋ ಆಗ ಕುಡಿಸುವುದು, ಡ್ರಗ್ಸ್ ನೀಡೋದು ಮತ್ತು ಬರುವಂತಹ ಮಾತ್ರೆಗಳನ್ನ ಕುಡಿಸೋ ಕೆಲಸವನ್ನ ಆರೋಪಿಗಳು ಮಾಡ್ತಾ ಇದ್ರು. ಇನ್ನು ಯುವತಿಯರು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಆರೋಪಿಗಳು ಅತ್ಯಾಚಾರ ಮಾಡ್ತಾ ಇದ್ರು. ಬೆಳಿಗ್ಗೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಕುಡಿದ ನಶೆಯಲ್ಲಿ ಏನೋ ಆಗೋಗಿದೆ, ನನಗೂ ಕೂಡ ಗೊತ್ತಾಗಿಲ್ಲ ಅಂತ ಆರೋಪಿಗಳು ಹೇಳ್ತಾ ಇದ್ರು. ಕೆಲ ಹೆಣ್ಮಕ್ಳು ಮರ್ಯಾದೆಗೆ ಅಂಜಿ ಹೆದರಿ ವಾಪಸ್ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಮಾತ್ರ ಓರ್ವ ಯುವತಿ ಧೈರ್ಯವಾಗಿ ದೂರು ನೀಡಿದ್ದಾಳೆ. ಹೀಗಾಗಿ FIR ಕೂಡ ದಾಖಲಾಗಿದೆ. ಆರೋಪಿ ನಿಖಿಲ್ ಮತ್ತು ಡಿಕ್ಸನ್ ರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.
ಇನ್ನು ನಿಖಿಲ್ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದಂತಹ ವಿಲ್ಲಾ ಒಬ್ಬ IPS ಆಫೀಸರ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ನಿಖಿಲ್ಗೆ ದೊಡ್ಡ ದೊಡ್ಡವರ ಸಂಪರ್ಕ ಇತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಪ್ರಭಾವಿ ವ್ಯಕ್ತಿಗಳ ರೀತಿ ಮಾತಿನ ದಾಟಿ ಇವನದ್ದಿದೆ. ಹೀಗಾಗಿ ಯಾರು 19 ಜನ ಯುವತಿಯರು ಇದ್ದಾರೆ ಸಂತ್ರಸ್ತರು, ಅವರ ಮಾಹಿತಿಗಳನ್ನ ಕಲೆ ಹಾಕಿ ಅವರ ಸಾಕ್ಷ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಈಗ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಯ್. ಅಜಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ಈ ವಿಡಿಯೋ ಮೋಸ್ಟ್ಲಿ ಅರೆಸ್ಟ್ ಮಾಡಿದಂತಹ ಯುವಕರ ಮೊಬೈಲ್ ನಲ್ಲಿ ಇರುವಂತಹ ರೆಕಾರ್ಡಿಂಗ್ಸ್ಗಳ ಅಥವಾ ಈ ವಿಡಿಯೋಗಳು ಹೇಗೆ ಹೊರಗಡೆ ಬಂದು? ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ರು ನಿಖಿಲ್ ಮತ್ತೆ ಡಿಕ್ಸನ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಅವರಿಂದನೂ ಕೂಡ ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ನೀವ್ ಹೇಳ್ದಂಗೆ ಏನು ಎಲ್ಲಾ ಯುವತಿಯರು ಕೂಡ ಈಗಾಗಲೇ ಒಬ್ಬೊಬ್ಬರಾಗೆ ಬಂದು ಅಮೃತಹಳ್ಳಿ ಪೊಲೀಸರಿಗೂ ಕೂಡ ಒಂದ್ ರೀತಿ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಕೂಡ ಈ ಒಂದು ವಿಡಿಯೋಸ್ ಗಳು ಕೂಡ ಈಗಾಗಲೇ ಅವರೇ ಕೂಡ ಪೊಲೀಸ್ಗೂ ಕೂಡ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಅವರು ಕೂಡ ಏನು ನಿಖಿಲ್ ಮತ್ತೆ ಡಿಕ್ಸನ್ ಅಂದ್ರೆ ಮೋಡಸ್ ಅಂತಂದ್ರೆ ಅವರನ್ನ ಮೊದ್ಲಿಗೆ ಯುವತಿಯರನ್ನ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯನ ಮಾಡ್ಕೊಂತಿದ್ರು. ಆನಂತರ ಪಾರ್ಟಿ ಆಯೋಜನೆ ಮಾಡ್ತಿದ್ರು. ಅದರಲ್ಲೂ ಕೂಡ ಐಷಾರಾಮಿಯಾಗಿ ಕೂಡ ಪಾರ್ಟಿಯನ್ನ ಆಯೋಜನೆ ಮಾಡ್ತಿದ್ರು. ಅದರಲ್ಲೂ ಕೂಡ ಇವ್ರದ್ದು ಪಾರ್ಟಿ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಇವ್ರು ಆಗ್ಲೇ ಮಾಡಿಸ್ತಾ ಇದ್ರು. ಈಗಾಗಲೇ ಏನೋ ಒಂದು ಐಷಾರಾಮಿ ವಿಲ್ಲದಲ್ಲೂ ಕೂಡ ಈಗಾಗಲೇ ಪಾರ್ಟಿ ಮಾಡಿ ಆ ಯುವತಿಯನ್ನು ಕಂಪ್ಲೇಂಟ್ ಕೊಟ್ಟಿದ್ದಾಳೋ ಅದೇ ರೀತಿಯಲ್ಲಿ ಸಾಕಷ್ಟು ಜನ ಯುವತಿಯರು ಕೂಡ ಇದೇ ರೀತಿಯಾಗಿ ಏನು ನರಳಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಈವರೆಗೂ ಕೂಡ ಒಂದ್ 3-4 ಜನರು ಕೂಡ ಈಗಾಗಲೇ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. 10ಕ್ಕೂ ಹೆಚ್ಚು ಜನ ಯುವತಿಯರನ್ನ ಇದೇ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರ ಬಳಿ ಕೂಡ ಇರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವ್ರಿಬ್ರನ್ನು ಕೂಡ ನಿಖಿಲ್ ಮತ್ತೆ ಡಿಕ್ಸನ್ ಇಬ್ರನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಈಗಾಗಲೇ ಮತ್ತೆ 5-6 ದಿನ ಕಸ್ಟಡಿ ಕೂಡ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ನೀವ್ ಹೇಳ್ದಂಗೆ ಅವರ ಮೊಬೈಲ್ ಅಲ್ಲಿ ಇರುವಂತ ಕೆಲವೊಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅವರ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಪೊಲೀಸರು ಕೂಡ ಸ್ಟಡಿ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಇವರು ಈಗ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಪ್ರಾರಂಭ ಮಾಡಿರುವಂತದ್ದು. ಅವರ ಮೊಬೈಲ್ ಆಗಿರ್ಬೋದು ಮತ್ತೆ ಅವರ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಯಾವ ಕಡೆಯಿಂದ ಹಣ ಬರ್ತಾ ಇತ್ತು, ಮತ್ತೆ ಅವ್ರು ನಿಜಕ್ಕೂ ಕೂಡ ಡ್ರಗ್ಸ್ ಸೇವನೆ ಮಾಡ್ತಿದ್ರು, ಡ್ರಗ್ ಪಾರ್ಟಿಯನ್ನ ಆಯೋಜನೆ ಮಾಡ್ತಾ ಇದ್ದ, ಡ್ರಗ್ ಯಾರ್ಯಾರು ಇವ್ರಿಗೆ ಕೊಡ್ತಾ ಇದ್ರು, ಎಲ್ಲಿಂದ ತರ್ತಾ ಇದ್ರು, ಇವ್ರ ಜೊತೆ ಬೇರೆ ಯಾರ್ದಾರು ಕಾಂಟ್ಯಾಕ್ಟ್ಸ್ ಇದೆಯಾ ಡ್ರಗ್ ಪೆಡ್ಲರ್ದು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಪೊಲೀಸರ ತಲೆಯಲ್ಲೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರನ್ನು ಕೂಡ ಕಸ್ಟಡಿಗೆ ತಗೊಂಡು ಪೊಲೀಸ್ ಕಸ್ಟಡಿಗೆ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ನೀವ್ ಹೇಳ್ದಂಗೆ ಒಬ್ಬ IPS ಅಧಿಕಾರಿಗೂ ಕೂಡ ಸೇರಿರುವಂತ ವಿಲ್ಲಾ ಅಂತಾನು ಕೂಡ ಹೇಳಲಾಗ್ತಿದೆ. ಆದ್ರೆ ಕೇವಲ ಅವರು ಅಲ್ಲಿಗೆ ರೆಂಟಿಗೆ ಬಾಡಿಗೆಗೆ ಮಾತ್ರ ಕೊಟ್ಟಿದ್ರು. ಅವರ ಏನು ನೇರವಾದಂತಹ ಪಾತ್ರ ಆಗಿರ್ಬೋದು ಅಥವಾ ನಿಖಿಲ್ ಜೊತೆ ಸಂಪರ್ಕ ಆಗಿರ್ಬೋದು ಯಾವುದು ಕೂಡ ಇಲ್ಲ ಅನ್ನೋದು ಕೂಡ ಮೇಲ್ನೋಟ ಗೊತ್ತಾಗ್ತಾ ಇರುವಂತದ್ದು. ಕೇವಲ ಅವ್ರು ಬಾಡಿಗೆ ಕೊಟ್ಟಿದ್ರಿಂದಾಗಿ ಇವರು ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ತಾ ಇದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಯಾರ್ಯಾರು ಈ ಒಂದು ಕೇಸ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಕೂಲಂಕುಷವಾದಂತಹ ತನಿಖೆಗೆ ಈಗಾಗಲೇ ಅಮೃತಹಳ್ಳಿ ಪೊಲೀಸರು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಇವಿಲ್ಲದ CCTV DVRಗಳನ್ನ ಮತ್ತು ಮೊಬೈಲ್ನ ಡಾಟಾಗಳನ್ನ ರಿಟ್ರೈವ್ ಮಾಡೋತ್ತಾ ಪೊಲೀಸರು ಗಮನ ಹರಿಸಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಎಷ್ಟು ಜನ ಬರ್ತಾ ಇದ್ರು, ಎಷ್ಟು ಜನ ಹೋಗ್ತಾ ಇದ್ರು, ಅಥವಾ ಎಷ್ಟು ಜನ ಯುವತಿಯರ ಮೇಲೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯ ಸಂಪೂರ್ಣ ವಿಡಿಯೋಗಳನ್ನ ಕೂಡ ಮತ್ತು ಬಂಧಿತರೇನು ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು ಆ ವಿಡಿಯೋಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಡಿಕ್ಸನ್ ಅನ್ನುವಂತಹ ಆರೋಪಿ, ಈ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯುವತಿ, ಆಕೆಯನ್ನು ಲವ್ ಮಾಡ್ತೀನಿ, ನಿನ್ನನ್ನು ಪ್ರೀತಿಸ್ತೀನಿ, ಪಾರ್ಟಿ ಮಾಡೋಣ ಬಾ ಅಂತ ವಿಲ್ಲಾಕ್ಕೆ ಕರ್ಕೊಂಡು ಹೋಗಿ ನಿಖಿಲ್ ಮತ್ತು ಡಿಕ್ಸನ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನಿಖಿಲ್ ಹೇಳೋದು ಇಲ್ಲ, ಈ ಯುವತಿಯೇ ನನ್ನ ಮೈ ಮೇಲೆ ಬಿದ್ಲು, ಈ ಯುವತಿಯೇ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾಳೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದಾಳೆ ಅಂತ ಎಲ್ಲ ದೂರ್ತಾ ಇದ್ದಾರೆ. ಸೊ ಸುಲಿಗೆ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಇದು ಒಂದು ರೀತಿ ಬೆಂಗಳೂರಿನಲ್ಲಿ ಈ ಥರ ಎಲ್ಲ ಯುವತಿಯರಿಗೆ ಮೋಸ ಮಾಡುವಂತಹ ಜಾಲ ಇದೆಯಾ?
ಯುವತಿಯರ ತಲೆ ಕೆಡಿಸಿ ಅವ್ರಿಗೆ ಡ್ರಗ್ಸ್ ಅಥವಾ ಇನ್ನಿತರ ಮಾದಕ ವಸ್ತುಗಳನ್ನು ಕೊಟ್ಟು ಅವರನ್ನು ರೇಪ್ ಮಾಡುವ ಅಥವಾ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತಹ ಟೀಮ್ ಸಕ್ರಿಯವಾಗಿದೆಯಾ? ಈ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.